ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ನಾನು ಇದೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ಆಲೂಗಡ್ಡೆ ಬೇಯಿಸಿ ಪಲ್ಯ ಮಾಡೋದೆಲ್ಲ ಗೊತ್ತೈತಿ ನಿಮ್ಗೆ. ಅದೇ ಥರ ಮಾಡಿ ಬೇಜಾರಾಗಿತ್ತಂದರೆ ಇದೊಂಥರ ಟೇಸ್ಟ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು 2 ಅಥವಾ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚೆನ್ನಾಗಿ ಅಂದರೆ ಬೇಗನೆ ಆಗುತ್ತೆ ಇದು ರೆಸಿಪಿ. ಇಲ್ಲಿ ಇಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 1 ರಿಂದ 2 ಈರುಳ್ಳಿ, 1 ಟೊಮೊಟೊ. ನಿಮಗೆ ಈರುಳ್ಳಿ ಜಾಸ್ತಿ ಬೇಕಂದರೆ ಈರುಳ್ಳಿ ಜಾಸ್ತಿ ಕಟ್ ಮಾಡ್ಕೋಬೋದು. ಟೊಮೊಟೊ ಒಂದೇ ಸಾಕು. ಇಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಶೇಂಗಾ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಒಳಗೆ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ. ಇದಾದಮೇಲೆ ಸ್ವಲ್ಪ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಸ್ವಲ್ಪ ಕರಿಬೇವು ಎರಡನ್ನೂ ಹಾಕಬೇಕು. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ಸ್ವಲ್ಪ ಬಾಡಿಸ್ಬೇಕು ಎಣ್ಣೆ ಒಳಗೆ. ಇದಕ್ಕೆ ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ, 1 ಟೊಮೊಟೊ ಹಾಕಬೇಕು. ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಮಕ್ಕಳು ಟಿಫಿನ್ ಬಾಕ್ಸಿಗೂ ಮತ್ತು ಬೇಗನೆ ಆಗುತ್ತೆ ಇದು ರೆಸಿಪಿ. ಆಲೂಗಡ್ಡೆ ಕುದಿಸಿ ಅದು ಸಿಪ್ಪೆ ಸುಲಿದು ಮತ್ತೆ ಕಟ್ ಮಾಡಿ ಅದು ಲೇಟ್ ಆಗುತ್ತೆ. ಈ ಥರ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಎಣ್ಣೆಯೊಳಗೆ ಸ್ವಲ್ಪ ಕುದಿ ತೊಗೋಬೇಕದು. ಒಂದು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ. ಇದಕ್ಕೀಗ ಸ್ವಲ್ಪ ಸಕ್ಕರೆ, ಸ್ವಲ್ಪ ಗರಂ ಮಸಾಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಅರ್ಧ ಚಮಚಕ್ಕಿಂತ ಕಡಿಮೆ ಹಾಕ್ತಾಯಿದ್ದೀನಿ ಗರಂ ಮಸಾಲ. ಸ್ವಲ್ಪ ಅರಿಶಿಣ ಪುಡಿ. ಸಕ್ಕರೆ ಅಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಬೆಲ್ಲ ಹಾಕೋದಕ್ಕಿಂತ ಚಿಟಿಕೆ ಸಕ್ಕರೆ ಹಾಕಬೇಕು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕಿವಾಗ ಉಪ್ಪು, ಒಂದು ಅರ್ಧ ಚಿಟಿಕೆ ಆಗುವಷ್ಟು ಉಪ್ಪು. ಸ್ವಲ್ಪ ಅಚ್ಚ ಖಾರದ ಪುಡಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬಳಸ್ತಾ ಇಲ್ಲ, ಅಚ್ಚ ಖಾರದ ಪುಡಿ ಬಳಸ್ತಾನೆ. ಇದನ್ನು ನಾನು ಆಲ್ರೆಡಿ ಗರಂ ಮಸಾಲೆ ಖಾರ ಹೇಗೆ ಮಾಡೋದಂತ ವಿಡಿಯೋ ಆಲ್ರೆಡಿ ಮಾಡೀನಿ. ಆ ಮಸಾಲೆ ಖಾರನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಬೇಕಿದ್ದರೆ ಆ ವಿಡಿಯೋನು ಹೇಳಿ, ನಾನು ಹಾಕ್ತೀನಿ. ಇದು ಸ್ವಲ್ಪ ಬಾಡಿಸಿದ ಮೇಲೆ, ಕೈ ಆಡಿಸಿದ ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕ್ಕದಾಗಿ ಆಲೂಗಡ್ಡೆನ ಅದನ್ನ ಹಾಕಬೇಕು. ಚಪಾತಿಗಂತೂ ಭಾಳ ಟೇಸ್ಟಾಗಿರುತ್ತೆ ಇದು. ಚಪಾತಿಗೆ ಮಕ್ಕಳಿಗೆ ಇದನ್ನು ರೋಲ್ ಮಾಡಿಕೊಟ್ರು ಇನ್ನೂ ಚೆನ್ನಾಗಿ ತಿಂತಾರೆ. ಇನ್ನೊಂದು ಸರಿ ಚೆನ್ನಾಗಿ ಕಲಿಸ್ಬೇಕೆಲ್ಲ ಮಿಕ್ಸ್ ಆಗುವಂಗೆ. ಇದಕ್ಕೆ ನೀರನ್ನು ಒಟ್ಟು ಬಳಸಬಾರ್ದು. ನೀರು ಬೆಳೆಸಿದ್ರಿ ಅಂದರೆ ಟೇಸ್ಟ್ ಹೋಗಿಬಿಡುತ್ತೆ ಇದು. ನಾವಿಲ್ಲಿ ನೀರನ್ನು ಹಾಕ್ತಾಯಿಲ್ಲ ನಾನು ಇದಕ್ಕೆ. ಜಾಸ್ತಿ ಐಟಮ್ಸು ಯಾವುವು ಬೇಕಾಗಿಲ್ಲ ಇದಕ್ಕೆ. ಇದ್ರೊಳಗೆ ಆಲೂಗಡ್ಡೆನ ಬೇರೆ ರೀತಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಒಂದು 2 ರಿಂದ 3 ನಿಮಿಷ ಸಣ್ಣ ಉರಿಯೊಳಗೆ ಕುದಿಯೋಕೆ ಬಿಟ್ಬಿಡ್ಬೇಕು. ಅಂದ್ರೆ ಆಲೂಗಡ್ಡೆ ಸ್ವಲ್ಪ ಬೇಯಬೇಕಿದು. ತುಂಬ ಚೆನ್ನಾಗಿರ್ತವೆ. ಟ್ರೈ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.